ಕ್ರಿಸ್ತನಲ್ಲಿ ಪ್ರಿಯರಾದ ದೇವಚಂದ್ರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ನೀವೆಲ್ಲರೂ ಆರೋಗ್ಯವಾಗಿ, ಸೌಖ್ಯವಾಗಿ, ಕ್ಷೇಮವಾಗಿದ್ದರೆಂದು ನಾನು ನಂಬುತ್ತೇನೆ. ಹೌದು ಪ್ರಿಯರೇ, ಈ ದಿನವು ಯೇಸು ಕ್ರಿಸ್ತನ ರಕ್ತ ಎಂಥ ಶಕ್ತಿಯುಳ್ಳ ರಕ್ತ ಎಂಬುದಾಗಿ ಅದರ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. 1 ಯೋಹಾನ 1ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡೋಣ. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡುತ್ತದೆ. ಕರ್ತನಲ್ಲಿ ಪ್ರಿಯರಾದ ದೇವಚಂದ್ರೇ, ಈ ದಿನ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ತೊಳೆದು ಶುದ್ಧ ಮಾಡುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಮನುಷ್ಯನ ಪಾಪ ನಿವಾರಣೆಗಾಗಿ ಕುರಿಗಳ, ಕೋಳಿಗಳ, ಓತಗಳ, ಪಾರಿವಾಳಗಳ ರಕ್ತವನ್ನು ಕೊಡ್ತಾಯಿದ್ರು, ಬಲಿಯಾಗಿ ಕೊಡ್ತಾಯಿದ್ರು. ಆದರೆ ಮನುಷ್ಯನು ದಿನ ದಿನ ಪಾಪ ಹೆಚ್ಚುತ್ತಾ ಇರೋದರಿಂದ, ಆ ಪಾಪ ಹೆಚ್ಚಾಗ್ತಾ ಇರೋದರಿಂದ, ಆ ಅಪರಾಧಗಳು ಹೆಚ್ಚಾಗ್ತಾ ಇರೋದರಿಂದ, ದ್ರೋಹಗಳು ಹೆಚ್ಚಾಗ್ತಾ ಇರೋದರಿಂದ ಆ ಕುರಿಯ, ಕೋಳಿಯ, ಓತಗಳ, ಪಾರಿವಾಳ ರಕ್ತ ಅದು ಮನುಷ್ಯನು ರಕ್ಷಿಸಲಾರದೆ ಹೋಯಿತು, ರಕ್ಷಿಸಲು ಶಕ್ತಿ ಸಾಲದೆ ಹೋಯಿತು. ಇಂಥ ಪರಿಸ್ಥಿತಿಯಲ್ಲಿ ಮನುಷ್ಯನು ಈ ಒಂದು ಪಾಪ ಪರಿಹಾರಕ್ಕಾಗಿ ತನ್ನದೇ ಆದ ಮಾರ್ಗಗಳನ್ನು ಹಿಡಿದುಕೊಂಡ. ಅದೇನೆಂದರೆ, ಅನೇಕ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನನ್ನ ಪಾಪ ನಿವಾರಣೆ ಆಗುತ್ತೆ ಅಂತ ಕೆಲವರ ನಂಬಿಕೆ. ಆದರೆ ಈ ದಿನದಲ್ಲಿ ಮೈ ಕೊಳೆ ಹೋಗಲಾಡಿಸಲಾರದ ನೀರು ನಮ್ಮ ಹೃದಯದ ಕೊಳೆಯನ್ನು, ಹೃದಯದಲ್ಲಿರುವ ಪಾಪಗಳನ್ನು ಹೇಗೆ ಹೋಗಲಾಡಿಸೋಕ್ಕೆ ಸಾಧ್ಯ? ಸತ್ಯವೇದದಲ್ಲಿ ಹಾಬೇಲನು ಒಂದು ದೇವ ಭಕ್ತನಿರ್ತಾನೆ. ಆತನು ದೇವರ ನಿಯಮ ಬರಲಿಕ್ಕೆ ಮುಂಚಿತವಾಗಿ ಆತನು ಕುರಿಯನ್ನು ಮೇಯಿಸುವನಾದ ಕಾರಣದಿಂದ ಆ ಕುರಿಯ ಮಂದೆಯಲ್ಲಿ ಶ್ರೇಷ್ಠವಾದ ಒಂದು ಕುರಿಯನ್ನು ತೆಗೆದುಕೊಂಡು ಅವನು ಬಲಿ ಅರ್ಪಿಸಿ ದೇವರ ಮೆಚ್ಚುಗೆಗೆ ಕಾರಣನಾಗ್ತಾನೆ. ಹೌದು ಪ್ರಿಯರೇ, ಈ ದಿನದಲ್ಲಿ ನಾವು ದೇವರಿಗೆ ಏನು ನಮ್ಮ ಜೀವಿತದಲ್ಲಿ ಮೆಚ್ಚುಗೆ ಆಗಿ, ಇವತ್ತು ನಮ್ಮ ಪಾಪ ಪರಿಹಾರಕ್ಕಾಗಿ ನಾವು ಏನೆಲ್ಲ ಪ್ರಯತ್ನಗಳನ್ನು ಮನುಷ್ಯನು ಮಾಡ್ತಾರೆ. ದಾನ ಧರ್ಮ ಮಾಡಿದ್ರೆ, ಇಲ್ಲ ಅನೇಕರಿಗೆ ಬಟ್ಟೆ ದಾನ ಮಾಡುವುದು, ಅನ್ನದಾನ ಮಾಡುವುದು, ಮಕ್ಕಳಿಗೆ ಅನೇಕರಿಗೆ ಹೆಲ್ಪ್ ಮಾಡುವಂಥದ್ದು, ಅದೆಲ್ಲ ಒಳ್ಳೆಯದೇ ಇರಬಹುದು, ಅದು ಒಳ್ಳೆಯದೇ. ಆದರೆ ಒಂದು ಮನುಷ್ಯನ ಪಾಪ ಪರಿಹಾರಕ್ಕಾಗಿ ಆ ರೀತಿಯಾಗಿ ಮಾಡುವುದರಿಂದ ಅನೇಕರಿಗೆ, ಈಗಲೂ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಪ್ರಿಯರೇ, ನಿಮ್ಮ ಪಾಪಗಳು ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಇದೆ. ನಮ್ಮ ಪಾಪಗಳು ಯಾವಾಗ ತೀರುತ್ತೋ ಅನ್ನುವಂಥ ಯೋಚನೆ ಮಾಡುವಂಥವರು ಇದ್ದೀರಾ? ನಮ್ಮ ಪಾಪಗಳು ನಾವು ಸತ್ತ ಮೇಲೇ ಹೋಗೋದು ಅಂತ ಹೇಳುವಂಥವರು ಇದ್ದೀರಾ? ಇಲ್ಲ. ನೀವು ಅರ್ಥ ಮಾಡಿಕೊಂಡ ಪ್ರಕಾರ ನಿಮ್ಮ ಪಾಪಗಳು ಇದಕ್ಕೋಸ್ಕರನೇ 2000 ವರ್ಷಗಳ ಹಿಂದೆ ನಾವು ಪಾಪದಲ್ಲಿ ಇರುವುದರಿಂದನೇ ನಾವು ದೇವರಿಂದ ದೂರವಾದೆವು. ಪಾಪವು ಹೆಚ್ಚಾಗಿ ಬಂದು ಶಾಪವಾಗಿ ಬದಲಾಯಿತು. ಆ ಶಾಪದ ನಿಮಿತ್ತ ನಾವು ರೋಗಿಗಳಾದ್ವಿ. ಆ ರೋಗದ ನಿಮಿತ್ತ ಸಮಾಧಾನ, ನೆಮ್ಮದಿ ಕಳೆದುಕೊಂಡೆವು. ಅದನ್ನು ಕಳೆದುಕೊಂಡ ನಂತರ ಜೀವಿತದಲ್ಲಿ ಜಿಗುಪ್ಸೆ, ಕೊರತೆಗಳು. ಕಡೆಯದಾಗಿ ಒಂದು ಮನುಷ್ಯನು ಒಂದು ಯೋಚನೆ ಮಾಡ್ತಾನೆ, ಈ ಲೋಕದಲ್ಲಿ ನಾನು ಬದುಕಿ ಏನು ಪ್ರಯೋಜನ? ಆದರೆ ದೇವರು ಈ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದ ಉದ್ದೇಶ, ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆ ಹೊಂದದೇ ಹೋಗಿದ್ದಾನೆಂಬುದಾಗಿ ರೋಮಪುರದ ಪತ್ರಿಕೆ 3:23 ಹೇಳ್ತದೆ. ಪಾಪದ ಸಂಬಳ ಮರಣ, ಉಚಿತಾರ್ಥ ವರವು ಕರ್ತನಾದ ಯೇಸುವಿನಲ್ಲಿ ನಿತ್ಯ ಜೀವ ಎಂಬುದಾಗಿ ಹೇಳಲ್ಪಡ್ತದೆ. ಹೌದು ಪ್ರಿಯರೇ, ಈ ದಿನ ಈ ಮನುಷ್ಯನು ಪಾಪ ಮಾಡಿದ ನಿಮಿತ್ತ ಅವನು ದೇವರನ್ನು ಕಳೆದುಕೊಂಡ. ಆದರೆ ಈ ಪರಿಹಾರ ಹೇಗೆ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾರೆ. ಯೇಸು ಕ್ರಿಸ್ತನೇ ಪರಿಹಾರ. ನಾವು ನೀವು, ನಮ್ಮ ರಕ್ತ, ನಿಮ್ಮ ರಕ್ತ, ಅದು ನಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ನಾವು ಪಾಪದಲ್ಲೇ ಹುಟ್ಟಿದೆವು, ಪಾಪದಲ್ಲೇ ಬೆಳೆದೆವು, ಪಾಪದಲ್ಲೇ ಜೀವಿಸ್ತಾ ಇದ್ದೀವಿ. ನಮ್ಮ ರಕ್ತವು ಅಶುದ್ಧವಾದ. ಆದರೆ ಯೇಸುವಿನ ರಕ್ತ ಯಾಕೆ ಪರಿಶುದ್ಧವಾದಂದರೆ, ಸ್ತ್ರೀ ಪುರುಷ ಸಂಪರ್ಕವಿಲ್ಲದೆ ಯೇಸು ಕ್ರಿಸ್ತನ ಪವಿತ್ರಾತ್ಮನ ಮೂಲಕ ಜನಿಸಿದ. ಯೇಸು ಕ್ರಿಸ್ತನ ರಕ್ತವು ಶುದ್ಧವಾದ.
ಆ ಯೇಸು ಕ್ರಿಸ್ತನ ರಕ್ತವು ಮಾತ್ರವೇ ನಿಮ್ಮ ಇಡೀ ಲೋಕ ಜನರ ಪಾಪವನ್ನು ಕ್ಷಮಿಸಲು, ಪರಿಹರಿಸಲು, ಬಿಡಿಸಲು ಶಕ್ತಿಯುಳ್ಳದ್ದಾಗಿದೆ. ಹೌದು ಪ್ರಿಯ ದೇವಜನರೇ, ಆದ್ದರಿಂದ ಒಂದು ವಚನವನ್ನು ಸಹ ದೇವರ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಎಫೆಸ 1:7 ಆತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮ್ಮ ಅಪರಾಧಗಳ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು, ಇದು ದೇವರ ಕೃಪಾತಿಶಯವಲ್ಲವೇ. ಯೇಸುವಿನ ರಕ್ತವು ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡಿ, ಇದು ಮನುಷ್ಯನಿಂದ ಅಲ್ಲ, ಅದು ದೇವರಿಂದ ಮಾತ್ರವೇ ಸಾಧ್ಯ. ಈ ದಿನ ನಾವು ನಮ್ಮ ಪಾಪವನ್ನು ಪರಿಹಾರಕ್ಕೆ ಅನೇಕ ಪ್ರಯತ್ನಗಳನ್ನು, ಅನೇಕ ಒಂದು ತೀರ್ಥಯಾತ್ರೆಯನ್ನು ಮಾಡುವರಾಗಿರ್ತೇವೆ. ಬಟ್ ಅದು ನಮ್ಮ ಪಾಪಗಳ ಪರಿಹಾರಕ್ಕೆ ನೋಡಿ, ಆದಿ ಕಾಂಡದಲ್ಲಿ ನಾವು ಓದುವಾಗ ಹಾಬೇಲನು ಮತ್ತು ಅಣ್ಣನಾದ ಕಾಯಿನನು ಇವರಿಬ್ಬರು ಒಂದು ದಿನ ಜಗಳ ಆಡಿ ಹಾಬೇಲನನ್ನು ಕಾಯಿನ ಕೊಂದು ಬಿಡ್ತಾನೆ. ಅವನ ರಕ್ತ ದೇವರ ಹತ್ರ ಮೊರೆ ಇಡ್ತದೆ, ನನ್ನ ಅಣ್ಣನು ನನ್ನನ್ನು ಕೊಂದು ಬಿಟ್ಟ ಅಂತೇಳಿ. ಆದರೆ ಇವತ್ತು ಯೇಸುವಿನ ಶಿಲುಬೆಯಲ್ಲಿ ಸುರಿಯಲ್ಪಟ್ಟ ರಕ್ತ, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಪಾಪ ಪರಿಹಾರ ಮಾಡೋಕ್ಕೆ ನಾನೇ ಯಜ್ಞದ ಕುರಿಯಾಗಿ ಲೋಕಕ್ಕೆ ಬಂದಿದ್ದೇನೆ. ನನ್ನ ರಕ್ತದಿಂದ ಮಾತ್ರ ನಿನ್ನ ಪಾಪ ಪರಿಹಾರ, ನನ್ನ ರಕ್ತದಿಂದ ನಿನ್ನ ಶಾಪ ಪರಿಹಾರ, ನನ್ನ ರಕ್ತದಿಂದ ನಿನಗೆ ರೋಗ ಪರಿಹಾರ, ನನ್ನ ರಕ್ತದಿಂದ ಮಾತ್ರವೇ ನಿನ್ನ ಎಲ್ಲ ದರಿದ್ರದಿಂದ ಬಿಡುಗಡೆ, ಯೇಸುವಿನ ರಕ್ತದಿಂದ ಮಾತ್ರವೇ ನೀನು ಕಳೆದುಕೊಂಡ ಮಕ್ಕಳ ಪದವಿಯನ್ನು ಮತ್ತೆ ಹೊಂದಿಕೊಳ್ತೀಯ, ಕಳೆದುಕೊಂಡ ದೇವರ ಸಂಪರ್ಕವನ್ನು ಮತ್ತೆ ಪಡೆದುಕೊಳ್ತೀಯ. ಯೇಸುವಿನ ರಕ್ತ ಮಾತ್ರವೇ ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ಯೇಸುವಿನ ರಕ್ತವು ನಿನ್ನನ್ನು ಕಾಪಾಡುವಂಥದ್ದಾಗಿದೆ. ಹೌದು ಪ್ರಿಯರೇ, ಆದ್ದರಿಂದ ಯೇಸುವಿನ ರಕ್ತದಿಂದ ಮಾತ್ರ ನಮಗೆ ಪಾಪ ಪರಿಹಾರ ಎಂಬುದಾಗಿ ಸ್ಪಷ್ಟವಾಗಿ ದೇವರು ಹೇಳ್ತಾ ಇದ್ದಾರೆ. ಈ ದಿನ ಯೇಸುವಿನನ್ನು ನಾವು ನಂಬುವಾಗ ಅವರು ನಮಗೆ ಪಾಪದಿಂದ ಪರಿಹಾರ ಮಾಡಲಿಕ್ಕೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾರೆ. ಇನ್ನೊಂದು ವಚನವನ್ನು ಸಹ ನೋಡಿಕೊಳ್ಳೋಣ. ಇಬ್ರಿಯ 9:14 ನಿತ್ಯಾತ್ಮನಿಂದ ತನ್ನನ್ನು ತಾನು ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟು ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಈ ದಿನ ನಿರ್ಜೀವ ಕರ್ಮಗಳಂದರೆ ಈ ದಿನದಲ್ಲಿ ಮನುಷ್ಯನು ಮಾಡಿಕೊಂಡಂಥ ಮೂಢನಂಬಿಕೆ, ಸಂಪ್ರದಾಯಗಳು, ಅದು ನಮ್ಮನ್ನು ಕಾಪಾಡುವುದಿಲ್ಲ. ಈ ದಿನ ಅನೇಕರು ಊಟ ಬಿಡ್ತಾರೆ, ಅನೇಕರು ವ್ರತಗಳು ಮಾಡ್ತಾರೆ. ಅದೆಲ್ಲ ನಮ್ಮ ಜೀವಿತದಲ್ಲಿ ನಮ್ಮ ಸಮಾಧಾನಕ್ಕೆ ನಾವು ಮಾಡುವಂಥದ್ದು. ಆದರೆ ಅದರಿಂದ ನಮ್ಮ ಪಾಪ ಪರಿಹಾರವಾಗುವುದಿಲ್ಲ, ಶಾಪ ಪರಿಹಾರವಾಗುವುದಿಲ್ಲ, ರೋಗ ಪರಿಹಾರವಾಗುವುದಿಲ್ಲ. ಯೇಸುವಿನ ರಕ್ತ ಮಾತ್ರವೇ ನಿಮ್ಮನ್ನು ಹೊಸದಾಗಿ ನಿನ್ನ ಮನಸ್ಸನ್ನು ಶುದ್ಧ ಮಾಡುವಂಥದ್ದು. ಈ ದಿನ ಅನೇಕರ ಮನಸ್ಸು ಕಳಂಕವಾಗಿದೆ, ಅನೇಕರ ಮನಸ್ಸು ನೆಮ್ಮದಿಯಲ್ಲಿಲ್ಲ, ಅನೇಕರ ಮನಸ್ಸು ಶಾಂತಿ ಕಳ್ಕೊಂಡಿದೆ. ಆದರೆ ಯೇಸುವಿನ ರಕ್ತ ಇವತ್ತು ನಿನ್ನನ್ನು, ನಿನ್ನ ಕುಟುಂಬವನ್ನು ಎಲ್ಲ ವಿಧವಾದ ಬಂಧನದಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಒಂದು ಸಹೋದರ ನನಗೆ ಪರಿಚಯ. ಅವರು ಒಂದು ದಿನ ದೇವರ ಬಳಿಗೆ ಬಂದು, ಚರ್ಚ್ ಒಳಗೆ ಬಂದು ಅವರು ಈ ರೀತಿಯಾಗಿ ಹೇಳಿದರು, ರಾತ್ರಿ ನಾನು ಮಲಗುವಾಗ ನಾನು ಏನೆಲ್ಲ ತಪ್ಪು ಮಾಡಿದ್ದೀನೋ ಅದೆಲ್ಲ ನನ್ನನ್ನು ಹುಡುಕಿಕೊಂಡು ಬಂದು ಯಾವುದೋ ಒಂದು ದುಷ್ಟ ಆತ್ಮ ನನ್ನನ್ನು ಕೊಲ್ಲುವುದಕ್ಕಾಗಿ, ತೊಂದರೆ ಕೊಡುವುದಕ್ಕಾಗಿ ಅದು ಬರ್ತಾಯಿದೆ ಅಂತ. ಆ ಸಮಯದಲ್ಲಿ ಅವ್ರೇನು ಮಾಡಿದ್ರು, ನಾನು ಬದುಕೋಕ್ಕೆ ಇಷ್ಟ ಇಲ್ಲ, ರಾತ್ರಿ ಎಲ್ಲ ನಿದ್ದೆನೇ ಬರೋದಿಲ್ಲ, ಇಂಥ ಕನಸು ಬರ್ತದೆ ಅಂತೇಳಿ ನಿದ್ದೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಅಂತ. ಅವ್ರನ್ನ ಕರೆದು ಅವ್ರಿಗಾಗಿ ಸತ್ಯವಾಕ್ಯ ಹೇಳ್ತದೆ, ನಿಮ್ಮ ಪಾಪ, ಶಾಪ, ರೋಗ, ರುಜಿನ, ವ್ಯಾಧಿ ಎಲ್ಲವನ್ನು ದೇವರು ಪರಿಹಾರ ಮಾಡ್ತಾರೆ. ಇವತ್ತು ನಿಮ್ಮ ಹೃದಯದಲ್ಲಿ ಯೇಸುವನ್ನು ಹೃದಯದಲ್ಲಿ ಸ್ಥಳ ಕೊಟ್ಟರೆ ಸಾಕು, ಇವತ್ತಿಂದ ನೀವು ತುಂಬ ಚೆನ್ನಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ, ಆರೋಗ್ಯಕರವಾಗಿರ್ತೀರ, ಒಳ್ಳೆಯ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರ ಅಂತ. ಹಾಗೆ ಅವರ ಮನಸ್ಸಲ್ಲಿ ಅವರು ಪಾಪಗಳನ್ನು ಬಿಟ್ಟು ದೇವರ ಹತ್ರ ಕ್ಷಮೆ ಕೇಳುವಾಗ ಯೇಸುವಿನ ರಕ್ತ ತಕ್ಷಣವೇ ಅವ್ರನ್ನ ಏನು ಮಾಡ್ತು, ಬಿಡುಗಡೆ. ಅವ್ರಿಗೊಂದು ಕನಸು ಬಂತು, ಯೇಸುವಿನ ರಕ್ತ ಇವರ ಮೇಲೆ ಬೀಳುವ ಹಾಗೆ ಆ ರಕ್ತವು ಇವ್ರನ್ನ ಶುದ್ಧ ಮಾಡ್ತಾ ಇರೋದನ್ನು ಇವರು ದರ್ಶನದಲ್ಲಿ ಕಂಡರು. ಹೌದು ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿಯೂ ಇಂತಹ ಒಂದು ಪರಿಸ್ಥಿತಿಯನ್ನು ಹಾದು ಹೋಗ್ತಾ ಇದ್ದರೆ ಯೇಸು ಕ್ರಿಸ್ತನನ್ನು ನಂಬುವಾಗ ಯೇಸು ಕ್ರಿಸ್ತನ ರಕ್ತವು ಮಾತ್ರವೇ ನಮ್ಮ ಪಾಪ, ಶಾಪ,
ದೋಷ ಅಪರಾಧದಿಂದ ಬಿಡಿಸಲು ಶಕ್ತಿಯುಳ್ಳದ್ದಾಗಿದೆ ಎಂಬುದನ್ನು ನೀವು ನಂಬುವಾಗ ನಿಶ್ಚಯವಾಗಿ ನಿಮಗೆ ಆಶೀರ್ವಾದ ಉಂಟಾಗ್ತದೆ. ಹೌದು ಪ್ರಿಯರೇ, ಮತ್ತೊಂದು ವಚನವನ್ನು ಸಹ ನಾವು ನೋಡಿಕೊಳ್ಳೋಣ. 1 ಪೇತ್ರ 1:19 ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂಬುದಾಗಿ ಬಲ್ಲಿರಲ್ಲವೇ. ನಾವು ಬಿಡುಗಡೆ ಆಗಿದ್ದು ಚಿನ್ನ ಬೆಳ್ಳಿ ಬಂಗಾರದಿಂದಲ್ಲ, ಯೇಸುವಿನ ರಕ್ತದಿಂದ. ಇವತ್ತು ನಾವು ಎಷ್ಟು ಹಣ ಕೊಟ್ಟರು, ಎಷ್ಟು ಆಸ್ತಿ ಕೊಟ್ಟರು, ಎಷ್ಟು ಚಿನ್ನ ಬೆಳ್ಳಿ ಕೊಟ್ಟರು ನಮ್ಮ ಪಾಪ ಪರಿಹಾರವಾಗುವುದಿಲ್ಲ. ಪಾಪ ಪರಿಹಾರವಾಗುವುದು ಯೇಸುವಿನ ರಕ್ತದಿಂದ ಮಾತ್ರವೇ. ಆ ಯೇಸುವಿನ ರಕ್ತವು ನಿಮ್ಮನ್ನು ಪಾಪದಿಂದ ಶಾಪದಿಂದ ಬಂಧನದಿಂದ ಬಿಡಿಸುವಂಥ ಅಧಿಕಾರ ಇದೆ. ಆ ಯೇಸುವಿನ ರಕ್ತವು ನಿನ್ನ ರಕ್ಷಿಸುವ ಅಧಿಕಾರ ಇದೆ. ಆ ಯೇಸುವಿನ ರಕ್ತಕ್ಕೆ ಏನು ಶಕ್ತಿ ಇದೆ ಅಂದರೆ ನಿಮ್ಮನ್ನು ಎಲ್ಲ ವಿಧವಾದ ಕೇಡುಗಳಿಂದ, ಅಪಾಯಗಳಿಂದ, ಆಪತ್ತಿನಿಂದ, ಗಂಡಾಂತರದಿಂದ, ಮರಣದಿಂದ, ಭಯದಿಂದ ಬಿಡಿಸುವ ಯೇಸುವಿನ ರಕ್ತ. ಹೌದು ಪ್ರಿಯರೇ, ಈ ದಿನ ಬಿಡುಗಡೆ ಯೇಸು ಕ್ರಿಸ್ತನು ಉಚಿತವಾಗಿ ಕೊಡುವರಾಗಿದ್ದಾರೆ. ಆ ಬಿಡುಗಡೆ ಯೇಸುವಿನ ರಕ್ತದಿಂದ ನಿಮಗೆ ವಿಮೋಚನೆ ಉಂಟು ಮಾಡುವಂಥದ್ದಾಗಿದೆ. ಇವತ್ತು ನೀವು ಒಂದು ತೀರ್ಮಾನ ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಪ್ರಿಯರೇ, ಯೇಸುವಿನ ರಕ್ತ ನಿನ್ನ ಜೀವಿತವನ್ನು ಬದಲಾಯಿಸುತ್ತೆ. ನಿನ್ನ ಜೀವಿತದಲ್ಲಿರುವ ಅಪರಾಧ ಮನೋಭಾವನೆ ಮಾರ್ಪಡಿಸುತ್ತೆ. ನಿಮ್ಮ ಮನಸ್ಸು ಶುದ್ಧೀಕರಣ ಮಾಡುತ್ತೆ. ನಿಮ್ಮ ಜೀವಿತ ಆಶೀರ್ವಾದವಾಗಿ ಬದಲಾಗುತ್ತೆ. ಇನ್ನೊಂದು ವಚನವನ್ನು ಸಹ ನೋಡಿಕೊಳ್ಳೋಣ ಪ್ರಿಯರೇ. ಕಡೆಯದಾಗಿ ಪ್ರಕಟಣೆ 12:11 ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೋರದು ಮರಣಕ್ಕಿಂತ ಹೀಗಿದೆ ಯಜ್ಞದ ಕುರಿಯದ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವರನ್ನು ಜಯಿಸಿದರು. ಹೌದು ಪ್ರಿಯರೇ, ಯೇಸುವಿನ ರಕ್ತವು ಸೈತಾನನ್ನು, ದುಷ್ಟಶಕ್ತಿಯನ್ನು ಜಯಿಸುವಂಥ ಶಕ್ತಿ ಇದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯೇಸು ರಕ್ತದಲ್ಲಿ ಜಯ, ಯೇಸು ನಾಮದಲ್ಲಿ ಜಯನೂ ಆಗಿ ನಿನ್ನ ಬಾಯಲ್ಲಿ ಉಚ್ಚರಿಸುವಾಗ, ನಿನ್ನ ನಂಬಿಕೆಯಿಂದ ಹೇಳುವಾಗ, ನನಗೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾದರು, ನನಗೋಸ್ಕರ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟರು, ನನಗೋಸ್ಕರ ಯೇಸು ಕ್ರಿಸ್ತನು ನಮಗೋಸ್ಕರ ಬಂದರು, ಅವರು ನಮಗೋಸ್ಕರ ರಕ್ತ ಸುರಿಸಿದ್ರಂತ ನೀವು ನಂಬುದಾದರೆ ಇವತ್ತೇ ಬಿಡುಗಡೆ ಆಗುತ್ತೆ, ಈಗಲೇ ಬಿಡುಗಡೆ ಆಗುತ್ತೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ನಂಬಿಕೆ ಇಡುವಂಥವರಿಗೆ ಎಲ್ಲ ವಿಧವಾಗಿ ಸೈತಾನ ಮೇಲೆ, ದುಷ್ಟಶಕ್ತಿ ಮೇಲೆ, ನೀವು ಯಾವುದಕ್ಕೆ ಹೆದರ್ತಾ ಇದ್ದೀರ, ಮಾಟ ಮಂತ್ರದ ಮೇಲೆ, ದುಷ್ಟ ಜನರುಗಳಿಂದ, ನಾನಾ ವಿಧವಾದ ಕೇಡನ್ನು ಉಂಟು ಮಾಡಬೇಕು ಅನ್ನುವಂಥ ಯೋಚನೆ ಮಾಡುವಂಥ ಜನರಿಂದ, ಮರಣ ಭಯದಲ್ಲಿರುವಂಥ ನಿಮಗೆ ಯೇಸುವಿನ ರಕ್ತದ ಶಕ್ತಿ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಹೌದು ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಗಳು ಮುಚ್ಚಿ. ಪ್ರೀತಿ ಸ್ವರೂಪನ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಮಹಿಮೆ ಆಗಲಿ. ಯೇಸುವಿನ ರಕ್ತ ಎಲ್ಲ ಪಾಪಗಳನ್ನು ಬಿಡುಗಡೆ ಮಾಡಿ ರಕ್ಷಣೆ ಮಾಡ್ತದೆ ಎಂಬುದಾಗಿ, ಶುದ್ಧಿ ಮಾಡ್ತದೆ ಎಂಬುದಾಗಿ ನಿನ್ನ ವಚನದಲ್ಲಿ ನಾವು ನೋಡಿದ್ದೇವೆ. ಈ ದಿನದಲ್ಲಿ ಈ ವಾಕ್ಯವನ್ನು ವಿಡಿಯೋ ಮೂಲಕ ನೋಡುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ಯಾರೆಲ್ಲ ಭಯದಲ್ಲಿ, ಅಪರಾಧ ಮನೋಭಾವನೆಯಲ್ಲಿ ಇದ್ದಾರೋ, ಶಾಪದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ವ್ಯಾಧಿಯಲ್ಲಿದ್ದಾರೋ, ಭಯದಲ್ಲಿದ್ದಾರೋ, ಬಂಧನದಲ್ಲಿದ್ದಾರೋ, ಅನೇಕ ವಿಧದ ಕಳವಳದಲ್ಲಿ, ಗಲಿಬಿಲಿದ್ದಾರೋ, ಈ ಕ್ಷಣವೇ ಅವ್ರನ್ನೆಲ್ಲ ಮುಟ್ಟಿ ಬಿಡುಗಡೆ ಕೊಟ್ಟು ರಕ್ಷಣೆ ಕೊಟ್ಟು ಆಶೀರ್ವಾದ ಮಾಡು. ಯೇಸು ರಕ್ತದಿಂದ ಪಾಪ ಪರಿಹಾರ, ಯೇಸು ರಕ್ತದಿಂದ ರೋಗ ಪರಿಹಾರ, ಯೇಸು ರಕ್ತದಿಂದ ಭಯದಿಂದ ಬಿಡುಗಡೆ, ಯೇಸು ರಕ್ತದಿಂದ ಮಾಟಮಂತ್ರದಿಂದ ಬಿಡುಗಡೆ, ಯೇಸುವಿನ ರಕ್ತದಿಂದ ಅಪರಾಧ ಮನೋಭಾವನೆಯಿಂದ ಬಿಡುಗಡೆ, ಯೇಸು ರಕ್ತದಿಂದ ಮನಃಶುದ್ಧೀಕರಣ, ಯೇಸು ರಕ್ತದಿಂದ ಪ್ರಾಣ ಆತ್ಮ ಶರೀರವನ್ನು ಶುದ್ಧ ಮಾಡುವಂಥ ಯೇಸುವಿನ ರಕ್ತದ ಶಕ್ತಿಯಿಂದ ಯಾರಿಗೆ ಕೆಟ್ಟ ಕನಸುಗಳಿದ್ದರೆ ಇವತ್ತೇ ಆ ಕೆಟ್ಟ ಕನಸಿಂದ ಬಿಡುಗಡೆ ಆಗಲಿ. ಯಾರಿಗೆ ರಾತ್ರಿ ಕನಸಲ್ಲಿ ಭಯ ಉಂಟು ಮಾಡುವಂಥ ಎಲ್ಲ ದುರಾತ್ಮನ ಕ್ರಿಯೆಗಳಿಂದ ಈಗಲೇ ಬಿಡುಗಡೆ ಆಗಲಿ. ಯಾರಿಗೆ ಹೌದು ಅನೇಕ ವಿಧವಾದ ಕೆಟ್ಟ ಕನಸುಗಳ ಮೂಲಕವಾಗಿ ಹೆದರಿಕೆಯನ್ನು ಹುಟ್ಟಿಸುವಂತಹ ದೃಶ್ಯಗಳು ಯೇಸು ನಾಮದಲ್ಲಿ ಈಗಲೇ ಬಿಡುಗಡೆ ಆಗಲಿ. ಈ ವಾಕ್ಯದ ಮೂಲಕ ಪ್ರತಿಯೊಬ್ಬರಿಗೂ ಬಿಡುಗಡೆ, ರಕ್ಷಣೆಯನ್ನು, ಆಶೀರ್ವಾದವನ್ನು, ಜಯವನ್ನು, ಶುಭವನ್ನು, ಮೇಲುಗಳನ್ನು ದಯಪಾಲಿಸಬೇಕೆಂಬುದಾಗಿ ಒಡೆಯನು ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್. ಹೌದು ಪ್ರಿಯರೇ, ಯೇಸುವಿನ ರಕ್ತದ ಶಕ್ತಿ ಮೂಲಕ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಮರೆ ಮಾಡಿಕೊಳ್ಳಿರಿ. ಅವರು ನಿಮ್ಮನ್ನು ಕಾಯುವ ಒಂದು ರಕ್ಷಕನಾಗಿದ್ದಾರೆ. ಆ ಯೇಸುವಿನ ರಕ್ತದಿಂದ ನಿಮಗೆ ಶುಭವು, ರಕ್ಷಣೆಯ ಆಶೀರ್ವಾದ ಉಂಟಾಗ್ತದೆ. ಈ ವಿಡಿಯೋವನ್ನು ದಯವಿಟ್ಟು ನೀವು ನೋಡಿ ಇನ್ನೂ ಅನೇಕರಿಗೆ ಪರಿಚಯಪಡಿಸಿ ಶೇರ್ ಮಾಡಿರಿ. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದೇವರು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್.